ಅಯೋಧ್ಯೆಯಲ್ಲಿ ಶ್ರೀರಾಮಲಲ್ಲಾನ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಗಳು ಭರದಿಂದ ನಡೀತಾ ಇವೆ. ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಕೆಲಸಗಳು ಭರದಿಂದ ಸಾಗ್ತಾ ಇದ್ದು ಈಗಾಗಲೇ ದೇಶಾದ್ಯಂತ ಭಕ್ತರು ಪುಳಕಿತರಾಗಿದ್ದಾರೆ. ಜೊತೆಗೆ ಹಲವು ಭಕ್ತರು ಈಗಿನಿಂದಾನೇ ಅಯೋಧ್ಯೆಗೆ ಭೇಟಿ ನೀಡ್ತಾ ಇದ್ದು ಗತ ವೈಭವ ಕಣ್ತುಂಬಿಕೊಳ್ತಿದ್ದಾರೆ. ಕೈಕೇಯಿ ಮಹಾರಾಣಿಗಾಗಿ ದಶರಥ ಮಹಾರಾಜ ಕನಕ ಭವನವನ್ನ ನಿರ್ಮಿಸಿದ್ದ. ಇದೇ ಭವನದಲ್ಲಿ ಕೈಕೇಯಿ ವಾಸವನ್ನ ಮಾಡ್ತಾ ಇದ್ದಿದ್ದು. ನಂತರ ಶ್ರೀರಾಮ ಹಾಗೂ ಸೀತೆಗಾಗಿ ಈ ಭವನವನ್ನ ಕೈಕೇಯಿ ಬಿಟ್ಟುಕೊಡ್ತಾಳೆ. ಇದೇ ಕನಕ ಭವನದಿಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ಬನ್ನಿ ನೋಡೋಣ. ನಾವೀಗ ಅಯೋಧ್ಯೆಯ ಕನಕ ಭವನದ ಮುಂಭಾಗದಲ್ಲಿದ್ದೇವೆ. ಈ ಕನಕ ಭವನವನ್ನ ದಶರಥ ಮಹಾರಾಜ ಕೈಕೇಯಿ ಮಹಾರಾಣಿಗಾಗಿ ನಿರ್ಮಾಣವನ್ನ ಮಾಡಿದ್ರು. ಕೈಕೇಯಿ ಮಹಾರಾಣಿ ಈ ಭವನವನ್ನ ಅನಂತರ ಸೀತೆಗೆ ನೀಡಿದ್ರು. ಹೀಗಾಗಿ ಸೀತೆ ಮತ್ತು ರಾಮ ಈ ಭವನದಲ್ಲೇ ವಾಸ ಇದ್ರು. ಈಗ ಈ ಕನಕ ಭವನವನ್ನ ಹಾಗೆ ಕಾಪಾಡ್ಕೊಂಡು ಬರಲಾಗಿದೆ. ಈ ಕನಕ ಭವನದ ಒಳಗಡೆ ಜನರು ಹೋಗಿ ನೋಡ್ಲಿಕ್ಕೂ ಕೂಡ ಅವಕಾಶವನ್ನ ನೀಡಲಾಗುತ್ತೆ. ಬೆಳಿಗ್ಗೆ ಮತ್ತು ಸಂಜೆ ಜನರು ಹೋಗಿ ಕನಕ ಭವನದ ಒಳಗಡೆ ನೋಡ್ಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಮುಖ್ಯವಾಗಿ ಈ ಅಯೋಧ್ಯೆಯಲ್ಲಿ ಸಾಕಷ್ಟು ಭವನಗಳು ಮತ್ತು ಅರಮನೆಗಳು ಕೂಡ ಇವೆ. ದಶರಥ ಮಹಲ್ ಇದೆ, ಸೀತಾ ಅರಮನೆ ಕೂಡ ಇದೆ. ಅದೇ ರೀತಿಯಲ್ಲಿ ಈ ಕನಕ ಭವನ ಕೂಡ ಇದೆ. ಈ ಕನಕ ಭವನ ಅದನ್ನು ಕೂಡ ಈಗ ಜನರಿಗೆ ನೋಡ್ಲಿಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಈಗ ಅಯೋಧ್ಯೆಯ ರಾಮ ಮಂದಿರದ ದರ್ಶನಕ್ಕಾಗಿ ಬರುವಂತಹ ಜನರು ಕೂಡ ಈಗ ಕನಕ ಭವನಕ್ಕೆ ಭೇಟಿಯನ್ನ ಕೊಟ್ಟು ಈ ಕನಕ ಭವನದ ಒಳಗಡೆ ಹೋಗಿ ಸೀತೆ ವಾಸ ಇದ್ದಂತಹ ಅರಮನೆಯನ್ನ ನೋಡ್ಲಿಕ್ಕೂ ಕೂಡ ಅವಕಾಶವನ್ನ ಈಗ ನೀಡಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.